ಪ್ರೀವಿಯಸ್ ವಿಡಿಯೋ ಕಮೆಂಟ್ನ ಅಬ್ಸರ್ವ್ ಮಾಡಿದೆ. ಅದ್ರಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ವೆರಿಫಿಕೇಷನ್ ಸ್ಲಿಪ್ನ ಯಾವಾಗ ಡೌನ್ಲೋಡ್ ಮಾಡ್ಕೋಬೋದು ಅಂತ ಕೇಳ್ತಾ ಇರಾ. ಜೊತೆಗೆ ಸಾಕಷ್ಟು ಜನ ಕೇಳ್ತಿರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆನೂ ಕೂಡ ಕೇಳ್ತಾ ಇರಾ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ. ಮತ್ತು ಕೆಲವರು ಮ್ಯಾನೇಜ್ಮೆಂಟಲ್ಲಿ ಹೋಗಿ ಅಡ್ಮಿಷನ್ ಹಾಕಾಗಲೇ ಮೈಂಡ್ ಸೆಟ್ ರೆಡಿ ಮಾಡ್ಕೊಬಿಟ್ಟಿರಾ. ಈ ಮೂರು ಟಾಪಿಕ್ ಬಗ್ಗೆ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನು ಮುಂದೆ KECT ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ KECT ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನಿಮಗೆ KECT ರಿಸಲ್ಟ್ ಬಂದಿದ ತಕ್ಷಣ ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಅಂತ ನಡೆಸಿದ್ರು. ಆದರೆ ಈ ವರ್ಷ ಅಫಿಷಿಯಲ್ ಆಗಿ ಹೇಳಿದ್ದಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಅಂತ. ಅದರಿಂದ ನೀವು ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ, ಆರಾಮಾಗಿರಿ. ಯಾಕೆಂದರೆ KA ಡೈರೆಕ್ಟರ್ ಅಫಿಷಿಯಲ್ ಆಗಿ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರೆಸ್ ಮೀಟಲ್ಲಿ ಹೇಳುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗಾದರೆ ಮುಂದಿನ ಸ್ಟೆಪ್ಪು ನಿಮ್ಗೆ ಏನಿದೆ ಅಂತ ನೀವು ಕೇಳೋದಾದರೆ, ಡೈರೆಕ್ಟ್ ಆಪ್ಷನ್ ನೀವು ಮಾಡೋಕ್ಕಾಗಲ್ಲ. ಅದನ್ನ ಸ್ವಲ್ಪ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಡ್ತಾರೆ, ಆ ಒಂದು ಲಿಂಕ್ಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದುವರೆಗೂ ಕೂಡ ನೀವು ನೋಡ್ಬೋದು KA ವೆಬ್ಸೈಟಲ್ಲಿ ಯಾವುದೇ ಥರದ ವೆರಿಫಿಕೇಷನ್ಸ್ ಲಿಂಕ್ನ ಅಪ್ಡೇಟ್ ಮಾಡಿಲ್ಲ, ಯಾವುದೇ ಥರದ ಅಪ್ಡೇಟು ಕೂಡ ಕೊಡ್ತಾಯಿಲ್ಲ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಒಂದು ಸೀಕ್ರೆಟ್ ಕೀ ಕೋಡ್ ಅಂತ ಇರುತ್ತೆ. ನಿಮ್ಮ ಯೂಸರ್ ID, ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೀ ಕೋಡ್ ಅಂತ ಏನು ಬಿಟ್ಟಿರ್ತಾರಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಆ ಮೂರನ್ನೂ ಹಾಕಿದ್ರೆ ನೀವು ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ನೀವು ಒಂದು ಆಪ್ಷನ್ ಟ್ರೈ ಮಾಡೋಕ್ಕಾಗೋದು. ಸರಿನಾ? ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ ಬರೋವರೆಗೂ ಕೂಡ. ಅದು ಬಂದಾದಮೇಲೆ ನೀವು ಒಂದು ಆಪ್ಷನ್ ಟ್ರೈ ಮಾಡೋಕ್ಕಾಗೋದು. ಅದು ಯಾವಾಗ ಬರುತ್ತೆ ಅಂದರೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಇನ್ನು ಕೇವಲ ಒಂದು ವಾರ ಇರೋಂಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಸರಿನಾ? ಇವಾಗ ಅದರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ KECT ಆಪ್ಷನ್ ಟ್ರೀ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾರ್ಯಾರು ಕೋರ್ಸ್ ಪರ್ಚೇಸ್ ಮಾಡಿದರೆ ನಿಮಗೆ ಹೊಸದಾಗಿ ಒಂದು ವಿಡಿಯೋ ಅಪ್ಡೇಟ್ ಆಗಿದೆ 20 ಮಿನಿಟ್ಸ್ದು, ವಾಚ್ ಮಾಡಿ. ತುಂಬಾ ಇಂಪಾರ್ಟೆಂಟ್, ನಿಮಗೆ ಹೊಸ ಟ್ರಿಕ್ನ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಮತ್ತು ಯಾರ್ಯಾರು ಕೋರ್ಸ್ ಪರ್ಚೇಸ್ ಮಾಡಿಲ್ಲ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಆಫರ್ ಪ್ರೈಸ್ ಏನಿದೆಯಲ್ಲ ಇದು ಶಾರ್ಟ್ಲಿ ಕ್ಲೋಸ್ ಆಗ್ತಿದೆ. ಇನ್ನು ಕೇವಲ 2 ದಿನ ಇರುತ್ತೆ ಅಷ್ಟೇ. ಇದು ಯಾರ್ಯಾರು ಇವಾಗ ಪರ್ಚೇಸ್ ಮಾಡ್ತೀರಾ, ನಿಮಗೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಿದ ತಕ್ಷಣ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಟ್ರೀ ಯಾವ ರೀತಿ ಮಾಡಬೇಕು, ಟ್ರಿಕ್ಸ್ ಯೂಸ್ ಮಾಡಬೇಕು, ಮಾರ್ಕ್ ರೌಂಡ್ ಆಪ್ಷನ್ ಟ್ರೀ ನೋಡ್ಕೊಂಡು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಏನಾದರೂ ಸೀಟ್ ಸಿಕ್ಕಿಲ್ಲ ಮಾರ್ಕ್ ರೌಂಡಲ್ಲಿ ಏನ್ಬಿಟ್ಟು ಬಂದರೆ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು 2,000 ಆಗಿರುತ್ತೆ. ಅದಕ್ಕೋಸ್ಕರ ಬೇಗ ಎನ್ರೋಲ್ ಆಗಿ, ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಂದರೆ ನಿಮ್ಮ ಫ್ರೆಂಡ್ಸ್ ಆಗಲೇ ಎಷ್ಟೊಂದು ಜನ ಬಂದ್ಬಿಟ್ಟು ಇವಾಗ ಆಗಲೇ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ. ಅವನು ಕಾಲ್ ಮಾಡಿ ಹೇಳ್ತಾ ಇರ್ತಾನೆ, ಆಗಲೇ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಕಣೋ, ಬಾರೋ ಬೇಗ ಇವಾಗ ಕಾಲೇಜ್ಗೆ ಅಡ್ಮಿಷನ್ ಆಗಿಬಿಡೋ, ಇದೇ ಕಾಲೇಜ್ ಚೆನ್ನಾಗಿದೆ ಬಾರೋ ಅಂತ. ಆದರೆ ನಿಮ್ಮ ಮೈಂಡ್ ತಡೀತಾ ಇರುತ್ತೆ. ಯಾಕೆಂದರೆ ನೀವು ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ, ಕೌನ್ಸಿಲಿಂಗ್ ಮುಖಾಂತರನೇ ಹೋಗಬೇಕು, ಯಾಕೆಂದರೆ ಒಳ್ಳೆ ಸೀಟ್ ಸಿಗುತ್ತೆ, ನಿಮಗೆ ಫೀಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಇವಾಗ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ, ಇವಾಗ ನಾನು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾ ಅಥವಾ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡಬೇಕಾ ಅಂತ. ಇಲ್ಲಿ ನೀವು ಏನಾದರೂ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ಗೆ ಹೋದರೆ ಏನಾಗುತ್ತೆ ಅಂದರೆ ಕೆಲವು ಡಿಸ್ಅಡ್ವಾಂಟೇಜು ಕೂಡ ಇದೆ ಮತ್ತು ಅಡ್ವಾಂಟೇಜು ಕೂಡ ಇದೆ. ಡಿಸ್ಅಡ್ವಾಂಟೇಜ್ ಏನಂದರೆ ಮೇಯ್ನಾಗಿ ಸ್ಕಾಲರ್ಶಿಪ್ ಬರಲ್ಲ. 20,000 ಬರುತ್ತೆ OBC ಆದರೆ, SC ST ಆದರೆ 60,000 70,000 ಬರುತ್ತೆ. ನೀವೇನಾದರೂ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಹೋಯ್ತು ಅಂದರೆ ನಿಮಗೆ ₹1 ಕೂಡ ಸ್ಕಾಲರ್ಶಿಪ್ ಬರಲ್ಲ. ಅದನ್ನ ಸ್ಟಾಪ್ ಮಾಡಿದ್ದಾರೆ. ಇವಾಗ ನೀವು ಎಲ್ಲ ಕೂಡ ನೋಡ್ಬೋದು, ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣನೆಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ನ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಅದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕಂದ್ರೆ ಹೋಗಿ ಅಡ್ಮಿಷನ್ ಆಗಿ. ಸರಿನಾ? ಕೆಲವು ಕಾಲೇಜಲ್ಲಿ ಏನು ಫೀಸ್ ಏನೋ ಅಷ್ಟೊಂದೇನು ವೇರಿ ಆಗಲ್ಲ. ಬಾಟಮ್ ಮತ್ತು ಮಿಡ್ ಕಾಲೇಜಲ್ಲಿ CET ಇಂದ ಹೋದ್ರೂ ಕೂಡ ಅಷ್ಟೇ ಫೀಸು, ಇದರಿಂದ ಹೋದ್ರೂ ಕೂಡ ಕೌನ್ಸಿಲಿಂಗ್ ಇಂದ ಹೋದ್ರೂ ಕೂಡ ಅಷ್ಟೇ ಫೀಸ್ ಇರುತ್ತೆ. ಸರಿನಾ? ಮತ್ತು ಇನ್ನೊಂದು ಮೇಯ್ನಾಗಿ ಏನಂದರೆ ಇವಾಗ ಡಿಸ್ಅಡ್ವಾಂಟೇಜ್ ಏನಾಗಿದೆ ಅಂದರೆ, ನೀವು ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಮ್ಗೇನಾದರೂ ಒಂದು 3 ರೌಂಡ್ ಆದಮೇಲೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಬೇರೆ ಆಪ್ಷನ್ನೇ ಇರಲ್ಲ ಏನು ಕೂಡ. ಅವಾಗ ನೀವೇನಾದರೂ ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ ಅಡ್ಮಿಷನ್ ಆಗ್ತೀರಾ ಅಂದರೆ ಕೆಲವು ಕೋರ್ಸಸಲ್ಲಿ ಆಗಲೇ ಅಡ್ಮಿಷನ್ಗಳು ಕ್ಲೋಸ್ ಆಗಿರುತ್ತೆ. ಮತ್ತು ಕೆಲವು ಕಾಲೇಜರು ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಫೈನ್ ಅಮೌಂಟ್ ಆಗಿ ಒಂದು 50,000 ಎಕ್ಸ್ಟ್ರಾ ಕೇಳ್ಬೋದು ಕಾಲೇಜ್ ಫೀಸ್ಗಿಂತ. ನೀವೆಲ್ಲರೂ ಕೂಡ ಏನು ಮಾಡಿ ಅಂದರೆ ಆಪ್ಷನ್ ಟ್ರೀ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆಂದರೆ ಸೀಟ್ ಸಿಕ್ಕಿಲ್ಲ ಅಂದರೆ ಮುಂದೆ ಏನು ಕತೆ, 1 ವರ್ಷ ವೇಸ್ಟ್ ಆಗುತ್ತೆ, ತಿರ್ಗಾ ಡ್ರಾಪ್ಔಟ್ ಆಗ್ತೀರಾ, 1 ವರ್ಷ ಕಾಯಬೇಕಾಗುತ್ತೆ. ಎಲ್ಲ ಕೋರ್ಸು ಕೂಡ ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಇವಾಗ ಈ ರೀತಿ ಆಗಿರೋದ್ರಿಂದ, ಕೌನ್ಸಿಲಿಂಗ್ ಡಿಲೇ ಆಗಿರೋದ್ರಿಂದ, ಅದಕ್ಕೋಸ್ಕರ ಆಪ್ಷನ್ ಟ್ರೀಲಿ ಕಾಲೇಜಸ್ನ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಿ. ಯಾವುದೇ ಥರದ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕಾಲೇಜ್ ಯಾವುದು ಕೂಡ ಅಲೌಟ್ ಆಗೋಲ್ಲ. ನಿಮ್ಗೆ ಏನಾದರೂ ಆಪ್ಷನ್ ಟ್ರೀ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಈ ಒಂದು ಕೋರ್ಸ್ ಬೈ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ನೀಡಿತ್ತು ಅಂದರೆ ಬೈ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನಿಮ್ಗೆ ಗೊತ್ತಿದೆ ಅಂದರೆ ನಿಮ್ಮ ನಾಲೆಡ್ಜ್, ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಒಟ್ಟಿನಲ್ಲಿ ಆಪ್ಷನ್ ಟ್ರೀ ಒಟ್ಟಿನಲ್ಲಿ ನೀಟಾಗಿ ಮಾಡಿ, ಹೆಂಗಾರ ಮಾಡಿ, ಕೋರ್ಸ್ ಪರ್ಚೇಸರ ಮಾಡಿ ಅಥವಾ ಹಂಗೇನಾರ ಮಾಡಿ, ಒಟ್ಟಿನಲ್ಲಿ ನೀಟಾಗಿ ಆಪ್ಷನ್ ಟ್ರೀಗೆ ಕಾಲೇಜಸ್ನ ಕೊಡಿ. ಯಾಕೆಂದರೆ ಆ ಒಂದು ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಫಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ನಾಟ್ ಅಲಾಟೆಡ್ ಅಂತ ಬಂತು ಅಂದರೆ ನಿಮಗೆ ಸೆಕೆಂಡ್ ರೌಂಡ್ಗೆ ಹೋದ್ರೂ ಸೀಟ್ ಸಿಗಲ್ಲ, ಥರ್ಡ್ ರೌಂಡ್ಗೆ ಹೋದ್ರೂ ಕೂಡ ಸೀಟ್ ಸಿಗೋ ಚಾನ್ಸ್ ತುಂಬಾ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡಿ. ಸರಿನಾ?
ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.